ಯೇಸುವಿನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ದೇವರ ವಾಕ್ಯ ಕೀರ್ತನೆಗಳ ಪುಸ್ತಕ 118ನೆಯ ಅಧ್ಯಾಯ 24ನೆಯ ವಚನ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಈ ವಾಕ್ಯವು ನಮಗೆ ಹೀಗೆ ಹೇಳುತ್ತದೆ, ಪ್ರತಿದಿನವೂ ದೇವರು ನಮಗೆ ಕೊಡುವ ಒಂದು ಹೊಸ ದಿನವಾಗಿದೆ. ಪ್ರತಿದಿನವೂ ದೇವರು ನಮಗೆ ಕೊಡುವ ಒಂದು ಕೊಡುಗೆಯಾಗಿದೆ. ಏಕೆಂದರೆ ಎಷ್ಟೋ ಜನರು ರಾತ್ರಿ ಮಲಗಿದವರು ಬೆಳಗಿನ ಜಾವ ನೋಡೋ ಭಾಗ್ಯವಿರಲ್ಲ. ಆದರೆ ಪ್ರಿಯರೇ, ನಮಗೆ ಸುಂದರವಾದ ದಿನ ನೋಡೋ ಭಾಗ್ಯ ದೇವರು ನಮಗೆ ಕರುಣಿಸಿದ್ದಾರೆ. ಇದನ್ನು ನಮಗೆ ಒಳ್ಳೆ ಬಟ್ಟೆ ಕೊಟ್ಟಿದ್ದಾರೆ, ಒಳ್ಳೆ ಕುಡಿಯಲು ನೀರು ಕೊಟ್ಟಿದ್ದಾರೆ, ಶ್ವಾಸ ಮಾಡಲು ನನಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಈ ವಾಕ್ಯವನ್ನು ಆಶೀರ್ವದಿಸಪ್ಪ ರಾಜನೇ. ಈ ವಾಕ್ಯವನ್ನು ಕೇಳುವ ಎಲ್ಲ ಜನರನ್ನಪ್ಪ ಆಶೀರ್ವದಿಸಪ್ಪ. ಅವರೆಲ್ಲ ಅಗತ್ಯತೆಗಳನ್ನು ಪೂರೈಸಪ್ಪ. ಅವರೆಲ್ಲ ಸಾಲ ಬಾಧೆಗಳಿಂದ ಬಿಡುಗಡೆ ಕೊಡಪ್ಪ. ಎಲ್ಲ ದುಃಖಗಳಿಂದ ಅವರನ್ನು ಬಿಡುಗಡೆ ಕೊಡಪ್ಪ. ಯೇಸು ಅವರನ್ನು ಆಶೀರ್ವದಿಸಪ್ಪ ರಾಜನೇ. ಅವ್ರ ಜೊತೆಗಿದ್ದು ಕಾಪಾಡಪ್ಪ. ಅಪ್ಪ, ಪ್ರತೀಕ್ಷಣ ಜೊತೆಗಿದ್ದು ಅವರನ್ನು ಆಶೀರ್ವದಿಸಪ್ಪ ರಾಜನೇ. ಅಲ್ಲಿ ನಿಮ್ಮ ರಕ್ತದ ಕರಗಳಪ್ಪ ಅವರ ಮೇಲೆ ಚಾಚಲ್ಪಡಲಿ ರಾಜ. ಅಪ್ಪ, ನೀವು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರಪ್ಪ. ಈ ವಾಕ್ಯವನ್ನಪ್ಪ ಹೇಳಲು ನನಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ನೀ ನಮಗೆ ಮಹಿಮೆ ಸಲ್ಲಲಿ ಅಪ್ಪ. ಎಲ್ಲ ಘನ ಮಾನ ಮಹಿಮೆ ಗೌರವ ಏಸಪ್ಪನಿಗೊಬ್ಬರಿಗೆ ಮಾತ್ರ ಸಲ್ಲಲಿ ಕರ್ತನೆ. ಆಮೇನ್, ಆಮೇನ್.